ಬಿಗ್ ಬಾಸ್ ಮನೆಗೆ ಮತ್ತೆ 2 ಜೀಪ್ನಲ್ಲಿ ಪೊಲೀಸರು ಎಂಟ್ರಿ. ಪ್ರತಾಪ್ಗೆ ಚಿಕಿತ್ಸೆ ಕೊಡಿಸಿದ ವೈದ್ಯರು ಮತ್ತೆ ವಾಪಸ್ ಆಸ್ಪತ್ರೆಗೆ ಬರಲು ಹೇಳಿದ್ದಾದರೂ ಯಾಕೆ? ನಾವು ಮಧ್ಯಾಹ್ನವಷ್ಟೇ ಬಿಗ್ ಬಾಸ್ ಪ್ರತಾಪ್ನ ಆರೋಗ್ಯದ ಏರುಪೇರು ಕುರಿತು ಮಾಹಿತಿ ಕೊಟ್ಟಿದ್ವಿ. ಅಲ್ಲಿ ಒಂದು ನಿರಾಳ ಆದಂತಹ ವಿಚಾರ ಅಂದರೆ, ಪ್ರತಾಪ್ಗೆ ಚಿಕಿತ್ಸೆ ನೀಡಿದ ಬಿಗ್ ಬಾಸ್ ಮನೆಗೆ ವೈದ್ಯರು ಕಳಿಸಿಕೊಟ್ಟಿದ್ದರು. ಆದರೆ ಮೊನ್ನೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಸ್ವಾಮೀಜಿಗಳ ಭವಿಷ್ಯದ ನಂತರ ಪ್ರತಾಪ್ ತುಂಬ ಡಲ್ ಆಗಿದ್ದರು. ಕುಟುಂಬದವರ ಜೊತೆ ಒಟ್ಟಾಗಿ ಜೀವನ ಮಾಡುವ ಕನಸು ಕಂಡಿದ್ದ ಪ್ರತಾಪ್ ನಂತರ ಯಾಕೋ ತುಂಬ ಅಪ್ಸೆಟ್ ಆದರು. ಆಗ ಆಟನೂ ಆಡ್ತಾ ಇರಲಿಲ್ಲ, ಮನೆಯವರು ಮಾಡುವ ಸಣ್ಣ ಪುಟ್ಟ ಜೋಕ್ಗಳಿಗೂ ನಗ್ತಿರಲಿಲ್ಲ. ಒಂದು ಕಡೆ ಬಿಗ್ ಬಾಸ್ ಮನೆಯವರ ನಿಂದನೆ, ಒಂದು ಕಡೆ ಜ್ಯೋತಿಷ್ಯದ ಬಗ್ಗೆ ನೆನೆದು ಹೆದರಿಕೆ. ಇದೇ ಕಾರಣಕ್ಕೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ರಾ ಅನಿಸ್ತು. ಆದರೆ ತನ್ನ ಆರೋಗ್ಯ ಏರುಪೇರಿನ ಬಗ್ಗೆ ಪ್ರತಾಪ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಆರೋಗ್ಯ ಏರುಪೇರಿಗೆ ಫುಡ್ ಪಾಯ್ಸನ್ ಕಾರಣ ಅಂದಿದ್ದಾರೆ. ಪ್ರತಾಪ್ ತಂದೆ ಕೂಡ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆ ಕಲರ್ಸ್ ವಾಹಿನಿಯವರು 2 ದಿನದಿಂದ ಡ್ರೋನ್ ಪ್ರತಾಪ್ ಊಟ ಮಾಡಿರಲಿಲ್ಲ, ಬರೀ ವಿಟಮಿನ್ ಮಾತ್ರೆ ಖಾಲಿ ಹೊಟ್ಟೆಯಲ್ಲಿ ತಿಂದು ಏರುಪೇರಾಗಿದೆ ಅಂತಿದ್ದಾರೆ. ಬಟ್ ರಾತ್ರಿ 2:15 ಪ್ರತಾಪ್ನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಕುಂಬಳಗೌಡ ಪೊಲೀಸರು ಆಸ್ಪತ್ರೆಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಚಿಂತೆಯಲ್ಲಿ ಪ್ರತಾಪ್ ತಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಂಡ್ರಾ ಎಂಬ ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ವಾಂತಿ ಭೇದಿ ಸುಸ್ತಿನಿಂದ ಡ್ರೋನ್ ಬಳಲುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರತಾಪ್ಗೆ ಚಿಕಿತ್ಸೆ ಕೊಟ್ಟ ವೈದ್ಯರು ಪ್ರತಾಪ್ ಕಂಡೀಷನ್ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಅವರು ವಾಂತಿ ಮಾಡಿದ ಮೇಲೆ ಯಾವುದೇ ಮಾತ್ರೆ ದ್ರವದಲ್ಲಿ ಕಂಡು ಬಂದಿಲ್ಲ. ಅವರಿಗೆ ಡಿಹೈಡ್ರೇಷನ್, ಗ್ಯಾಸ್ಟ್ರಿಕ್ ಒಟ್ಟಿಗೆ ಆಗಿರಬಹುದೆಂದು ವೈದ್ಯರ ಅಭಿಪ್ರಾಯ. ಕುಂಬಳಗೌಡ ಪೊಲೀಸರು ಆಸ್ಪತ್ರೆಯಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ. ಈಗ ವಾಹಿನಿ ಹಾಗೂ ಪ್ರತಾಪ್ರಿಂದ ಇನ್ನಷ್ಟು ಮಾಹಿತಿ ಸಂಗ್ರಹಿಸಲು ಪೊಲೀಸರು 2 ಜೀಪ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಹೀಯಾಳಿಸಿ ಮಾತಾಡುತ್ತಿದ್ದ ಇತರ ಸ್ಪರ್ಧಿಗಳಿಗೆ ಇದು ಶಾಕ್ ತಂದಿದೆ. ಇಂತಹದೇ ಮಾಹಿತಿಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಅನ್ಫಿಟ್ ಯೂಟ್ಯೂಬ್ ಚಾನಲ್.